ರಾಜಣ್ಣ ಅಂಡ್ ಸನ್ ಹನಿ ಟ್ರ್ಯಾಪ್ ಪ್ರಕರಣ ಎಲ್ಲೆಲ್ಲೋ ಹೋಗ್ತಾ ಇದೆ, ಯಾವ್ಯಾವುದು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಈಗ ದಲಿತ ಕಾರ್ಡ್ ಕೂಡ ಪ್ಲೇ ಆಗ್ತಾ ಇದೆ. ದಲಿತರನ್ನೇ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡ್ಲಾಯ್ತಾ ಅನ್ನುವಂಥ ಆರೋಪ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ದಲಿತ ನಾಯಕರ ಮತ್ತು ಬಿಜೆಪಿಯ ಹೋರಾಟ ಹೇಗಿದೆ ತೋರಿಸ್ತೀವಿ ನೋಡಿ. ಒಬ್ಬ ಹಿಂದುಳಿದವನ್ನ ತುಳಿಬೇಕು, ಒಬ್ಬ ದಲಿತನ ತುಳಿಬೇಕು ಅಂತ ಹೇಳಿ ಈ ಒಂದು ಷಡ್ಯಂತ್ರ ನಡೆದಿರ್ಬೋದೇನೋ ಅಂತ ಭಾವನೆ ನಮ್ಮಲ್ಲಿರೋ. ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ. ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ ಯಾರೇ ಮಾಡಿರಲಿ, ಖಾಸಗಿತನದ ಗೌಪ್ಯತೆ ಹಕ್ಕಿನ ಅದರ ಉಲ್ಲಂಘನೆ. ನಾನು ವೈಯಕ್ತಿಕವಾಗಿ ಯಾರೊಬ್ಬರ ಮೇಲೂ ನಂದು ಸಂಶಯ ಆಗಲಿ ಆರೋಪ ಆಗಲಿ ಇಲ್ಲ. ಅವ್ರು ಮಾಡಿದ್ರೆ ನಾನೇನು ಮಾಡಲಿರಿ, ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್, ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಅದಕ್ಕಾಗಿ ಇದು CBI ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದಷ್ಟೇ ಪಾತ್ರ ಇರೋದಿಲ್ಲ, ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ, ಅವರ ಹೆಸರುಗಳು ಹೊರಗೆ ಬರಬೇಕಾಗಿದೆ. ಈಗ ಒಂದು ಇತ್ತೀಚೆಗೆ ಆಡಬೇಕು. ಹನಿ ಟ್ರ್ಯಾಪ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬೇರೆಯದ್ದೇ ಸ್ವರೂಪ ಪಡೆದುಕೊಳ್ತಾಗಿದೆ. ಕೈ ನಾಯಕರ ಹನಿ ಟ್ರ್ಯಾಪ್ ವಿರುದ್ಧ ಕಾಂಗ್ರೆಸ್ಗಿಂತ ಬಿಜೆಪಿಯೇ ಹೆಚ್ಚು ತಲೆ ಕೆಡಿಸಿಕೊಂಡು ಹೋರಾಟಕ್ಕೆ ರೂಪುರೇಷೆಗಳನ್ನ ಸಿದ್ಧ ಮಾಡ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನ ದಲಿತ ನಾಯಕರು ಹನಿ ಟ್ರ್ಯಾಪ್ ವಿರುದ್ಧ ಅಖಾಡಕ್ಕೆ ಇಳಿಯಲು ಭಾರೀ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಸಂಚಲನ, ರಾಜಕೀಯದಲ್ಲಿ ಕೋಲಾಹಲ. ಬಿಜೆಪಿಗೆ ಅಸ್ತ್ರ, ಕೈಗೆ ಸಂಕಷ್ಟ, ಲೋಕಸಭೆಯಲ್ಲಿ ಪ್ರಸ್ತಾಪ ಆಗತ್ತಾ? ದಲಿತ ನಾಯಕರೇ ಟಾರ್ಗೆಟ್, ಮುಜುಗರ ತಪ್ಪಿಸಿಕೊಳ್ಳಲು ಕೈ ಸರ್ಕಸ್. ಎಸ್, ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನ ಉಂಟು ಮಾಡ್ತಾಗಿದೆ. ಹನಿ ಟ್ರ್ಯಾಪ್ ಮಾಡಿದವರು ಯಾರು, ಅದರ ಹಿಂದೆ ಇರೋದು ಯಾರು ಅಂತ ಗೊತ್ತಾಗದೇ ಇದ್ರು ಸದ್ಯ ರಾಜಕೀಯ ಮೇಲಾಟವೆಲ್ಲ ಹನಿ ಟ್ರ್ಯಾಪ್ ಸುತ್ತಾನೆ ಸುತ್ತಾ ಇದೆ. ಹನಿ ಟ್ರ್ಯಾಪ್ ಹಿಂದೆ ದೊಡ್ಡ ನಾಯಕರು ಇದ್ದಾರೆ. ಅವರು 40ಕ್ಕೂ ಹೆಚ್ಚು ಜನಪ್ರತಿನಿಧಿಗಳನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿದ್ದಾರೆ ಅಂತ ಚರ್ಚೆಗಳು ಆಗ್ತಾಗಿವೆ. ಇದರ ನಡುವೆಗೆ ಈಗ ಹನಿ ಟ್ರ್ಯಾಪ್ಗೆ ದಲಿತ ನಾಯಕರನ್ನೇ ಬಲಿಪಶು ಮಾಡಲಾಗ್ತಾಗಿದೆ ಎಂಬ ಹೊಸ ಆರೋಪಗಳು ಕೇಳಿ ಬರ್ತಿವೆ. ಎಸ್, ದಲಿತ ನಾಯಕರು ವರ್ಸಸ್ DK ಶಿವಕುಮಾರ್ ಎಂಬ ವಾರ್ ನಡೆದು ಕೆಲ ದಿನಗಳ ಹಿಂದೆ ಈ ವಿಚಾರ ಹೈಕಮಾಂಡ್ ವರೆಗೂ ಹೋಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಸಹ ಈ ಬಣಬಡಿದಾಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿತ್ತು. ಆದರೂ ಕಾಂಗ್ರೆಸ್ನ ದಲಿತ ನಾಯಕರು ಪಕ್ಷದಲ್ಲಿ ದಲಿತರಿಗೆ ಬೆಲೆ ಇಲ್ಲ, ದಲಿತ ನಾಯಕರನ್ನ ಮಟ್ಟ ಹಾಕೋ ಕೆಲಸ ಆಗ್ತಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ರಹಸ್ಯ ಸಭೆಗಳನ್ನು ಮಾಡಿದ್ರು. ಇದರಲ್ಲೆಲ್ಲ ಲಘು ಬಗೆಯಿಂದ ಪಾಲ್ಗೊಂಡು ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದು ಸಚಿವ KN ರಾಜಣ್ಣ. ಅದೆಲ್ಲ ಆಗಿ ಕೆಲವು ದಿನಗಳು ಕಳೆಯುವಷ್ಟರಲ್ಲೇ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿದ್ದಾರೆ. ಶನಿವಾರವಷ್ಟೇ ಈ ಬಗ್ಗೆ ಮಾತಾಡಿದ ಸತೀಶ್ ಜಾರಕಿಹೊಳಿ ಗರ್ಜಿಸೋ ಹುಲಿಗಳ ವಿರುದ್ಧವೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾರು ಅವರ ವಿರುದ್ಧ ಗರ್ಜಿಸ್ತಾರೋ ಅಂಥವರ ವಿರುದ್ಧ ಸಿಡಿ ಮಾಡಿಟ್ಟುಕೊಳ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರ ಕೊಡಂತದೇನು ಅವ್ರು ತಗೋಬೇಕಲ್ಲ, ಏನ್ ದೂರ ಕೊಡೋದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನ ಪೊಲೀಸರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗುದೇನು? ಈಗ ದಲಿತರನ್ನೇ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡಲಾಗ್ತಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾಗಿದ್ದು, ಹೌದು, ಆ ರೀತಿಯ ಅನುಮಾನ ಉಂಟಾಗ್ತಾಗಿದೆ. ದಲಿತ ನಾಯಕರು ಬೆಳೆಯೋದನ್ನ ಸಹಿಸದೇ ಇರೋರು ಈ ರೀತಿ ಮಾಡಿರಬಹುದು ಅಂತ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಆರೋಪ ಮಾಡಿದ್ದಾರೆ. ಒಬ್ಬ ಹಿಂದುಳಿದವನ್ನ ತುಳಿಬೇಕು, ಒಬ್ಬ ದಲಿತನ ತುಳಿಬೇಕು ಅಂತ ಹೇಳಿ ಈ ಒಂದು ಷಡ್ಯಂತ್ರ ನಡೆದಿರ್ಬೋದೇನೋ ಅಂತ ಭಾವನೆ ನಮ್ಮಲ್ಲಿರೋ. ನಾನು ಮಂಗಳವಾರ ಇಲ್ಲ ಬುಧವಾರ DG ಅವರು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಡೆಲ್ಲಿವರೆಗೆ ಮಾಡ್ತಾರೆ. ಆಗಿದೆ, ಒಂದು 2-3 ತಿಂಗಳಿಂದ ಆಗಿದೆ ಅಂತ. ಎಸ್, ಅತ್ತ ಬಿಜೆಪಿ ಹೇಳ್ತಾ ಇರೋ ಮಾತನ್ನೇ ಈಗ ಕೈ ನಾಯಕರು ಹೇಳ್ತಾಗಿದ್ದಾರೆ. ಪಕ್ಷದಲ್ಲಿ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡಿ ಷಡ್ಯಂತ್ರಗಳನ್ನ ಮಾಡ್ತಾಗಿದ್ದಾರೆ. ದಲಿತ ನಾಯಕರ ಏಳಿಗೆಯನ್ನ ಸಹಿಸದೆ ಅವರ ಶಕ್ತಿ ಕುಗ್ಗಿಸಲು ಹನಿ ಟ್ರ್ಯಾಪ್ ಮಾಡ್ತಾಗಿದ್ದಾರೆ ಅಂತ ದಲಿತ ನಾಯಕರು ಧ್ವನಿ ಎತ್ತಿದ್ದು ರಾಜಣ್ಣರ ಪರ ನಿಲ್ಲಲು ತೀರ್ಮಾನಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ
ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವಲ್ಲ, ದುರುದ್ದೇಶದಿಂದ ಕೂಡಿರುವಂಥ, ವ್ಯಕ್ತಿ ಹರಣ ಮಾಡುವಂಥ, ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿಯಿಂದ ಯಾರೇ ಮಾಡಿರಲಿ, ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ. ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ. ರಾಷ್ಟ್ರವ್ಯಾಪ್ತಿ ಒಂದು ಕಾಯ್ದೆ ತಂದು ಇಂಥ ಒಂದು ಕೆಲಸ ಮಾಡುವಂಥವ್ರು ಯಾರಿಗೆ ಇದ್ರೂ ಉಗ್ರವಾದಂಥ ಕ್ರಮ ತೊಡಕ್ಕೆ ಕಾಯ್ದೆಗೆ ಬಲ ಬರೋ ರೀತಿಯಲ್ಲಿ ಕಾಯ್ದೆ ದೇಶದಲ್ಲಿ ತರಬೇಕು. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸದ್ಯ ರಾಜಣ್ಣ ಬೆಂಬಲಕ್ಕೆ ದಲಿತ ಸಚಿವರು ನಿಂತಿದ್ದಾರೆ. ಅಸಲಿಗೆ ರಾಜಣ್ಣ ಕಂಪ್ಲೇಂಟ್ ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಗ್ಲೇ ಅವರಿಗೆ ಇಲ್ಲ, ನೀವು ದೂರು ಕೊಡಲೇಬೇಕು, ಇಂಥ ಕೆಲಸಗಳಿಗೆ ಬ್ರೇಕ್ ಬೀಳಲೇಬೇಕು, ಮತ್ತೊಬ್ಬರಿಗೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ದೂರು ಕೊಡಲು ಪ್ರೇರೇಪಿಸಿದ್ದೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಂತೆ. ಅದನ್ನ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಅವ್ರ ಸಲಹೆ ಮಾಡಿದ್ರೆ ನಾವೇ ದೂರು ಕೊಡಕ್ಕೆ ಹೇಳಿದ್ವಿ ಫಸ್ಟ್ಗೆ, ಅದು ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ನಾವೇಳೆ ಫಸ್ಟ್ ಹೇಳಿದ ನಾನಿರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ್ಯಾಗ ಒಳಗೆ ಬರ್ತದು. ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬರ್ತದೆ. ಚೀಟಿ ಕೊಡೋಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ನಮ್ಮ ಪೊಲೀಸರು ಇದಾರಲ್ಲ, ನಮ್ಮವ್ರು ಮಾಡ್ತಾರೆ. ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತಗೊಂಡು ಎಲ್ಲೆಲ್ಲ ನಮ್ಮ ಪೊಲೀಸರು ಇದಾರಲ್ಲ, ನಮ್ಮ ಪೊಲೀಸರು ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಸದ್ಯ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ. ಇದನ್ನ ಇಲ್ಲಿಗೆ ಬಿಡಬಾರದು, ಇದನ್ನ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನಿಸಿದ್ದಾರಂತೆ. ಅದಕ್ಕೆ ದಲಿತ ನಾಯಕರು ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರ ಇಟ್ಕೊಂಡು ಬಿಜೆಪಿ ದಲಿತರ ಮತಗಳನ್ನ ಸೆಳೆಯಲು ಸಜ್ಜಾಗಿದ್ಯಂತೆ. KN ರಾಜಣ್ಣ ಹೇಳಿಕೆಯೇ ಈಗ ಬಿಜೆಪಿಗೆ ಅಸ್ತ್ರವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಲೋಕಸಭೆಯಲ್ಲೂ ಇದೇ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಮುಜುಗರ ತರಲು ತೀರ್ಮಾನ ಆಗಿದ್ಯಂತೆ. ಈಗಾಗಲೇ ಸಿಬಿಐ ತನಿಖೆಗೆ ಒತ್ತಾಯಿಸಿರುವ ಬಿಜೆಪಿ ರಾಜ್ಯದಲ್ಲೂ ಹೋರಾಟಕ್ಕೆ ಪ್ಲಾನ್ ರೂಪಿಸಿಕೊಳ್ತಾಗಿದೆ. ದಲಿತ ಮತಗಳನ್ನ ಸೆಳೆಯಲು ಬಿಜೆಪಿ ರಣತಂತ್ರ ರಚಿಸಿದ್ದು ಕಾಂಗ್ರೆಸ್ನಲ್ಲಿ ದಲಿತ ನಾಯಕರೇ ಟಾರ್ಗೆಟ್ ಅಂತ ಕಿಡಿಕಾರಲಿದ್ಯಂತೆ. SC SP TSP ಹಣ ದುರ್ಬಳಕೆ ಅಸ್ತ್ರವು ಬಳಕೆಯಾಗಲಿದೆಯಂತೆ. ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಸರಿಯಾದ ಅಸ್ತ್ರಕ್ಕಾಗಿ ಎದುರು ನೋಡ್ತಾ ಇದ್ದ ಬಿಜೆಪಿ ಈಗ ಹನಿ ಟ್ರ್ಯಾಪ್ ಅಸ್ತ್ರದ ಮೂಲಕ ಹೋರಾಡಲು ತೀರ್ಮಾನಿಸಿದೆ. ಸೋಮವಾರ ನಡೆಯೋ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ಗೆ ಮುಜುಗರ ತರಲು ಬಿಜೆಪಿ ಪ್ರಯತ್ನ ಮಾಡ್ತಾ ಇದ್ರೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದ್ಯಂತೆ. ಇದರ ಮಾಹಿತಿ ಪಡೆದಿರೋ ರಾಹುಲ್ ಗಾಂಧಿ CM ಸಿದ್ದರಾಮಯ್ಯಗೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರಂತೆ. CM ಭೇಟಿ ಮಾಡಿದ ಸಚಿವ ರಾಜಣ್ಣ ಪುತ್ರ ಹೈಕಮಾಂಡ್ಗೆ ದೂರು ಕೊಡುವ ಬಗ್ಗೆ ಸಿದ್ದು ಜೊತೆ ಚರ್ಚೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಚಿವ ರಾಜಣ್ಣರ ಪುತ್ರ ರಾಜೇಂದ್ರ ಹನಿ ಟ್ರ್ಯಾಪ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ಎಲ್ಲಾ ಸಾಕ್ಷ್ಯಗಳನ್ನು CMಗೆ ನೀಡಿದ್ದು ಶೀಘ್ರದಲ್ಲೇ ಪೊಲೀಸರಿಗೆ ದೂರು ಸಲ್ಲಿಸೋದಾಗಿ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಯತ್ನ ಸಂಬಂಧ ಎಲ್ಲಾ ಸಾಕ್ಷ್ಯಗಳನ್ನು CMಗೆ ನೀಡಿದ್ದೇನೆ. ಸೋಮವಾರ ಅಥವಾ ಮಂಗಳವಾರ DG ಅಂಡ್ IGPಗೆ ದೂರು ಸಲ್ಲಿಸುವೆ ಅಂತ ತಿಳಿಸಿದ್ರು. CM ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದ ರಾಜೇಂದ್ರ ರಾಜಣ್ಣ, ನನಗೆ ಹನಿ ಟ್ರ್ಯಾಪ್ ನಡೆಸಲು ಕಳೆದ 3 ತಿಂಗಳಿನಿಂದ ಯತ್ನ ನಡೆಸಿದ್ರು. ಹನಿ ಟ್ರ್ಯಾಪ್ ನಡೆಸಲು ನಮ್ಮ ಮಧುಗಿರಿ ನಿವಾಸಕ್ಕೂ ಬಂದಿದ್ರು. ಬೆಂಗಳೂರಿನ ಸರಕಾರಿ ನಿವಾಸಕ್ಕೂ ಬಂದು ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು. ಯಾವ ಕಾರಣಕ್ಕಾಗಿ ನನಗೆ ಹನಿ ಟ್ರ್ಯಾಪ್ಗೆ ಯತ್ನಿಸಿದರೆಂದು ಗೊತ್ತಿಲ್ಲ. ಯಾರೆಂದು ಹೇಗೆ ಹೇಳೋದು? ತನಿಖೆಯಾಗ್ಲಿ, ಎಲ್ಲ ಹೊರಬರುತ್ತೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಸಂಜೆ 6 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ 6 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ, ಆದರೆ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರು DGಗೆ ಕಂಪ್ಲೇಂಟ್ ಕೊಡುವಂಥ ಮಾತನ್ನು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾಡಿದ್ದು ಯಾರೋ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ DG ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಇದೇ ವೇಳೆ ಅವರು ಹೈಕಮಾಂಡ್ಗೆ ದೂರು ಕೊಡುವ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದು ಹೈಕಮಾಂಡ್ಗೆ ದೂರು ಕೊಡುವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ.
ಮೊದಲು ಸಿಎಂ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಕೊಂಡು ಅವರ ಸಲಹೆ ಮೇರೆಗೆ ಹೈಕಮಾಂಡ್ಗೆ ದೂರು ಕೊಡುವ ಬಗ್ಗೆ ತೀರ್ಮಾನಿಸ್ತೇವೆ ಅಂತ ರಾಜೇಂದ್ರ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಆರೋಗ್ಯ ವಿಚಾರಿಸಿ ಸಮಾಲೋಚನೆ ಮಾಡಿದ ಖರ್ಗೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿ ಎಲ್ಲ ಮಾಹಿತಿ ಪಡೆದುಕೊಂಡಿದ್ದಾರಂತೆ. ಇದರಿಂದ ಪಕ್ಷಕ್ಕೆ ಉಂಟಾಗೋ ಹಾನಿ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಬೇಸಿಗೆಯಲ್ಲೂ ಮಳೆ ಅಬ್ಬರಿಸಿದೆ. ಬೆಂಗಳೂರಲ್ಲಿ ಮಹಾ ಅವಾಂತರಗಳೇ ಸೃಷ್ಟಿಯಾಗಿದೆ. ಬೈಕ್ನಲ್ಲಿ ತಂದೆ ಜೊತೆ ಹೋಗ್ತಾ ಇದ್ದಂತಹ ಮಗು ದಾರುಣವಾಗಿ ಮೃತಪಟ್ಟಿದೆ. ಬೈಕ್ನಲ್ಲೇ ಇದ್ದಂತಹ ಮಗುವಿನ ಮೇಲೆ ಮರ ಬಿದ್ದು ಸಾವನ್ನಪ್ಪಿರೋದು. ಮಗುವಿನ ಈ ಸಾವಿಗೆ ಬಿಬಿಎಂಪಿಯ ನಿರ್ಲಕ್ಷ್ಯನೇ ಕಾರಣ. ಹಾಗಾದ್ರೆ ಈ ಘಟನೆ ನಡೆದಿದ್ದಾದ್ರೂ ಹೇಗೆ ತೋರಿಸ್ತೀವಿ ನೋಡಿ. ಬೇಸಿಗೆಯಲ್ಲಿ ಮಳೆಯ ಅಬ್ಬರ, ಬೆಂಗಳೂರಿನಲ್ಲಿ ಭಾರೀ ಅವಾಂತರ. ಮಳೆಗೆ 3 ವರ್ಷದ ಕಂದಮ್ಮ ಬಲಿ, ಮರ ಉರುಳಿ ಬಿದ್ದು ಬಾಲಕಿ ಸಾವು. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು, ಧರೆಗುರುಳಿದ ಬೃಹತ್ ಮರಗಳು. ಬೆಂಗಳೂರಿಗೆ ಏನಾಗಿದೆ? ಹೈಟೆಕ್ ಸಿಟಿ ಹೀಗ್ಯಾಕಾಯ್ತು? ಮಳೆ ಬಿದ್ದಾಗ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಇದು. ಎಲ್ಲ ಟೈಮಲ್ಲೂ ಬೆಂಗಳೂರು ಓಕೆ, ಆದ್ರೆ ಮಳೆ ಬಿದ್ದಾಗ ಮಾತ್ರ ಸಾಕಪ್ಪ ಸಾಕು, ಬೆಂಗಳೂರು ಸಹವಾಸ ಎಂಬಂತೆ ಆಗ್ಬಿಡತ್ತೆ. ಹೌದು, ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಸಾಕಷ್ಟು ಕಡೆ ಮಳೆ ಆಗಿದೆ. ಎಲ್ಲರೂ ಮೊದಲ ಮಳೆಯನ್ನ ಸಂಭ್ರಮಿಸಿದ್ದಾರೆ. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಮೊದಲ ಮಳೆ ಸಾವಿನ ಸೂತಕವನ್ನ ಸೃಷ್ಟಿಸಿದೆ. ತಂದೆಯ ಜೊತೆ ಖುಷಿಯಿಂದ ಗಾಡಿ ಹತ್ತಿ ಹೋಗ್ತಾಗಿದ್ದ ಪುಟ್ಟ ಕಂದಮ್ಮ ಮಳೆಯ ಕಾರಣ ದಾರುಣವಾಗಿ ಸಾವನ್ನಪ್ಪಿದ್ದಾಳೆ. ತಂದೆಯ ಕಣ್ಣೆದುರೇ ತನ್ನ ಮುದ್ದಿನ ಮಗಳು ಪ್ರಾಣ ಕಳೆದುಕೊಂಡು ಬಿಟ್ಟಿದ್ದಾಳೆ. ಆ ತಂದೆ ಎದೆಯೊಡೆದುಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಇಂತಹ ಕರುಣಾಜನಕ ಘಟನೆ ನಡೆದಿರೋದು ಪುಲಕೇಶಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೀವನಹಳ್ಳಿಯಲ್ಲಿ. 3 ವರ್ಷದ ಪುಟ್ಟ ಹುಡುಗಿ ರಕ್ಷಾ ತನ್ನ ತಂದೆ ಸತ್ಯ ಜೊತೆಗೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಗಾಳಿ ಮಳೆಗೆ ರಸ್ತೆ ಬದಿ ಮರ ಬಿದ್ದಿದೆ. ಪರಿಣಾಮ ಬೈಕ್ನಲ್ಲಿ ಮುಂಭಾಗದಲ್ಲಿ ಕುಳಿತಿದ್ದ ರಕ್ಷಾ ತಲೆ ಮೇಲೆ ಮರದ ತುಂಡು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಮಗು ಕೊನೆಯುಸಿರೆಳೆದಿದೆ. ಕಮ್ಮನಹಳ್ಳಿ ಬಳಿಯ ಕುಳ್ಳಪ್ಪ ಸರ್ಕಲ್ ನಿವಾಸಿಗಳಾದ ಶಕ್ತಿ ಮತ್ತು ಸತ್ಯ ದಂಪತಿಯ 3 ವರ್ಷದ ಮಗು ಈ ರಕ್ಷಾ ಪ್ರಾಣ ಕಳೆದುಕೊಂಡಿದೆ. ಆ ಮಗುವಿನ ಮುಖ ನೋಡ್ತಾಗಿದ್ರೇನೆ ಎಂಥವರ ಹೃದಯ ಆಗಿದ್ರೂ ಉಕ್ಕಿ ಬರುತ್ತೆ. ಪುಟ್ಟ ಹೆಜ್ಜೆ ಇಟ್ಟು ತುಂಟಾಗಿ ಮಾತಾಡ್ತಾಗಿದ್ದ ಮಗು ಅದು. ಅಪ್ಪ ನನಗೆ ಕುರುಕುರೆ ಬೇಕು ಅಂತ ಹಠ ಮಾಡಿದ್ದಕ್ಕೆ ಗಾಳಿ ಮಳೆಯನ್ನು ನೋಡದೆ ಆ ತಂದೆ ಮಗುವನ್ನ ಕರೆದುಕೊಂಡು ತಿಂಡಿ ಕೊಡಿಸಲು ಹೋಗಿದ್ರು. ಇದೇ ವೇಳೆ ತಂದೆ ಮಾವ ಮುರುಳಿ ಮನೆಗೂ ಹೋಗಿ ವಾಪಸ್ ಮನೆಗೆ ಹೋಗ್ತಿದ್ದಾಗ ಈ ಅವಘಡ ನಡೆದಿದೆ. ಜೀವನಹಳ್ಳಿ ರಸ್ತೆಯಲ್ಲಿದ್ದ ಹೊಂಗೆ ಮರ ಬುಡ ಸಮೇತ ಬೈಕ್ ಮೇಲೆ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ರಕ್ಷಾ ತಲೆಗೆ ಗಂಭೀರ ಗಾಯಗಳಾಗಿ ತೀವ್ರ ರಕ್ತಸ್ರಾವವಾಗಿದೆ. ಕೂಡಲೇ ರಕ್ಷಾಳನ್ನ ಸ್ಥಳೀಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಬಳಿಕ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದ್ರೆ ಚಿಕಿತ್ಸೆ ಫಲಿಸದೆ ಮಗು ಮೃತಪಟ್ಟಿದೆ. ಆ ಮಗುವಿನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದ ತಂದೆ ತಾಯಿ ಈಗ ನೋವಿನಿಂದ ಒದ್ದಾಡ್ತಾಗಿದ್ದಾರೆ. ಕಣ್ಣ ಮುಂದೆಯೇ ಮಗಳ ಸಾವನ್ನ ನೋಡಿದ ಆ ತಂದೆಯಂತೂ ಎದೆ ನೋವಿನಿಂದ ಆಸ್ಪತ್ರೆ ಪಾಲಾಗಿದ್ದಾರೆ. ಮುಂದಿನ ತಿಂಗಳಷ್ಟೇ ಆ ಮಗುವಿಗೆ 3ನೇ ವರ್ಷದ ಹುಟ್ಟುಹಬ್ಬ ಆಗಿತ್ತಂತೆ. ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಗ್ಲೇ ಈ ಅವಘಡ ನಡೆದಿದೆ. ಸದ್ಯ ಅವರ ತಂದೆಗೂ ಬೆನ್ನು ನೋವು ಮತ್ತು ಎದೆ ನೋವಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾಗಿದೆಯಂತೆ. ಬೆನ್ನು ನೋವು ಜಾಸ್ತಿ ಇದೆ, ಎದೆ ನೋವು ಜಾಸ್ತಿ ಆಗಿದೆ. ಅವ್ರಿಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಟ್ರೀಟ್ಮೆಂಟ್ ಅವ್ರಿಗೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸಪ್ಪಿಂಗ್ಸ್ ರೋಡಿಂದ ಹೋಗ್ಬಿಟ್ಟು ಅಲ್ಲಿಂದ ನಿನ್ನೆ ರಾತ್ರಿ 8 ಗಂಟೆಗೆ ನನಗೆ ಫೋನ್ ಬಂತು ಈ ತರ ಆಗಿದೆ ಅಂತ. ಮರ ಬಿದ್ದ ತಕ್ಷಣ ಡೈರೆಕ್ಟ್ ಆಗಿ ಬಂದು ತಲೆಗೆ ಬಿದ್ದಿದೆ. ಅದರಿಂದ ಬ್ಲಡ್ ಲಾಸ್ ಜಾಸ್ತಿ ಆಗಿದೆ. ಬೌರಿಂಗ್ ಆಸ್ಪತ್ರೆಯ ಬಳಿಯೇ ಮಗುವನ್ನ ಕಳೆದುಕೊಂಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಆಸ್ಪತ್ರೆಗೆ ಬಿಬಿಎಂಪಿ ಪೂರ್ವ ವಲಯದ ಜಂಟಿ ಆಯುಕ್ತ ಸರೋಜಾದೇವಿ, ಬಿಬಿಎಂಪಿ ಅರಣ್ಯ ಘಟಕದ ಮುಖ್ಯಸ್ಥರಾದ ಸ್ವಾಮಿ ಕೂಡ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳೋ ಪ್ರಯತ್ನ ಮಾಡಿದ್ರು. ಈಗ ಸಂಜೆ ಸುಮಾರು 7:30 ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಸತ್ಯ ಅವರು ಮತ್ತು ಅವ್ರ ಫ್ಯಾಮಿಲಿಯವರು, ಸತ್ಯ ಮತ್ತು ಮಗು ರಕ್ಷಾ ಅವರು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ಒಂದು ಹೊಂಗೆ ಮರ ಬುಡ ಸಮೇತ ಅವರ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿದೆ. ಮಗುನ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಸಾಗಿಸುವಂಥ ಸಮಯದಲ್ಲಿ ಮಗು ತೀರ್ಕೊಡ್ತು. ಇದೊಂದು ಬಹಳ ದುರದೃಷ್ಟಕರ ಸಂಗತಿ. ಸಾರ್ವಜನಿಕರಲ್ಲಿ ಮನವಿ, ಮಳೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳನ್ನ ಹಾಗೂ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಒಂದು ಮನವಿ ಮಾಡ್ತೀವಿ. ಶನಿವಾರ ರಾತ್ರಿ 8:30 ಸುಮಾರಿಗೆ ಈ ಅವಘಡ ಸಂಭವಿಸಿದ್ದು. ಆಸ್ಪತ್ರೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಮಗು ಉಳಿಯಲಿಲ್ಲ. ತಲೆಗೆ ಏಟು ಬಿದ್ದಿದ್ರಿಂದ ಮಗು ರಕ್ತಸ್ರಾವ ಆಗಿ ಮೃತಪಟ್ಟಿದೆ.
ಮಗು ತಂದೆಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬಿಬಿಎಂಪಿ ಅವರು ಮರಗಳನ್ನ ತೆರವು ಮಾಡಬೇಕು. ಮಳೆ ಬಂದಾಗ ಪದೇ ಪದೇ ಇಂಥ ಘಟನೆಗಳು ನಡೆಯುತ್ತಲೇ ಇವೆ ಅಂತ ಅಲ್ಲಿನ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ರು. ಗಾಡಿಯಲ್ಲಿ ಬರ್ತಾ ಇದ್ದಾಗ ಈ ಕರೆಕ್ಟಾಗಿ ಸ್ಪಾಟ್ ಬರೋ ಮಳೆ ಬಿತ್ತು ಸರ್. ಮರ ಬಿದ್ದಿದೆ, ಆ ಮಗು ಮೇಲೆ ಬಿತ್ತು ಮರ. ತಂದೆಗೆ ಏನೇಟಿಲ್ಲ, ಮಗು ಮೇಲೆ ಬಿದ್ದಿದೆ. ಹ್ಯಾಂಡ್ಲು ಮಗು ಎರಡು ಮನೆ ಮೇಲೆ ಇದಾಗಿದೆ. ಮತ್ತು ಅದನ್ನೆಲ್ಲ ರೆಡಿ ಇದು ಮಾಡಿಸ್ಬಿಟ್ಟು ಇಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ, ಅಲ್ಲಿ ಕಳಿಸಿದ್ರಿ. ಅಲ್ಲಿಂದ ಬೋರಿಂಗ್ ಹೋದ್ರು ಸ್ಪಾಟ್ ಆಗಿತ್ತು ಸರ್. ಒಂದೇ ಒಂದು ಕ್ಷಣ ತಡವಾಗಿದ್ರು ಅಥವಾ ಸ್ವಲ್ಪ ಬೇಗನೆ ಹೊರಟು ಹೋಗಿದ್ರು ಸಹ ಇಂದು ಆ ಮಗು ಬದುಕಿರ್ತಾಗಿತ್ತು. ಆದ್ರೆ ವಿಧಿ ಏನಿದೆಯೋ ಅದೇ ಆಗ್ಬೇಕು ಅಲ್ವಾ? ಸರಿಯಾಗಿ ಅವರು ಬಂದಾಗ್ಲೇ ಮರ ಕಿತ್ತುಕೊಂಡು ಅವರ ಮೇಲೆ ಬಿದ್ದಿದೆ. ಅದು ಸಹ ಮಗುವಿನ ಮೇಲೆಯೇ ಬಿದ್ದಿದೆ. ಇದರಿಂದ ಇನ್ನಷ್ಟು ಬಾಳಿ ಬದುಕಬೇಕಿದ್ದ ಒಂದು ಪುಟ್ಟ ಕಂದಮ್ಮ ಬಲಿಯಾಗಿದೆ. ಮಳೆ ಬಿದ್ದಾಗ ಬೆಂಗಳೂರಲ್ಲಿ ಎಂಥ ಅವಾಂತರಗಳು ನಡೀತಾನೇ ಇವೆ. ಜನರು ಬಲಿಯಾಗ್ತಾನೇ ಇದ್ದಾರೆ. ಆದ್ರೆ ಬಿಬಿಎಂಪಿ ಅರಣ್ಯ ಇಲಾಖೆಯವರು ಮಾತ್ರ ಎಚ್ಚೆತ್ತುಕೊಳ್ತಾನೇ ಇಲ್ಲ. ಮಳೆ ಬರುವ ಸಂದರ್ಭದಲ್ಲಿ ಜನರಿಗೆ ಎಚ್ಚರಿಕೆ ಕೊಡಬೇಕು. ಬೀಳುವಂತಹ ಮರಗಳನ್ನ ನೋಡಿಕೊಂಡು ತೆರವು ಮಾಡಬೇಕು. ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಬೇಕು. ಚರಂಡಿಗಳನ್ನ ಕ್ಲೀನ್ ಮಾಡಬೇಕು. ಆದ್ರೆ ಅದ್ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ಅದರಿಂದಾಗಿಯೇ ಇಂತಹ ಅವಘಡಗಳು ಮೇಲಿಂದ ಮೇಲೆ ಸಂಭವಿಸ್ತಾನೇ ಇವೆ. ಇನ್ನು ಇದೇ ಮಳೆಗೆ ಬೆಂಗಳೂರಿನಾದ್ಯಂತ ಸಾಕಷ್ಟು ಕಡೆ ಮರಗಳು ಉರುಳಿ ಬಿದ್ದಿವೆ. ಬೆಂಗಳೂರಿನ ಅತ್ತಿಬೇಲೆ ಬಳಿ ಬೃಹತ್ ಗಾತ್ರದ ಮರ ಬಿದ್ದು ವಾಹನಗಳು ಜಖಮ್ಮಾಗಿವೆ. ಕರಗ ದೇಗುಲದ ಆವರಣದಲ್ಲಿದ್ದ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ 2 ಮಿನಿ ಬಸ್ ಸೇರಿ 4 ವಾಹನಗಳು ಜಖಮ್ಮಾಗಿವೆ. ಅದೃಷ್ಟವಶ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇದರ ಜೊತೆಗೆ ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳಿಗೆ ನೀರು ನುಗ್ಗಿವೆ. ರಸ್ತೆಗಳಲ್ಲದೆ 4-5 ಅಡಿಗಳಷ್ಟು ನೀರು ನಿಂತಿದ್ದು ಜನರು ಬಿಬಿಎಂಪಿಗೆ ಹಿಡಿ ಶಾಪ ಹಾಕ್ತಾಗಿದ್ದಾರೆ. ಜಾತ್ರೆ ಅಂದ್ರೆ ಸಂಭ್ರಮ, ಸಡಗರ. ಜಾತ್ರೆ ಅಂದ್ರೆ ತೇರು, ಸಿಂಗಾರ. ಆದರೆ ಇಲ್ಲೊಂದು ಜಾತ್ರೆಯಲ್ಲಿ ಸಂಭ್ರಮ ಅತಿಯಾಗಿ ಸೂತಕ ಆವರಿಸಿದೆ. ಪ್ರತಿಷ್ಠೆಗಾಗಿ ಕಟ್ಟಿದ್ದಂತಹ ಬೃಹತ್ ತೇರು ಮಗುಚಿ ಬಿದ್ದು 2 ಪ್ರಾಣ ಕಳೆದುಕೊಂಡಿದ್ದಾರೆ. ಸಂಭ್ರಮದಲ್ಲಿ ದುರಂತಾನೆ ನಡೆದ್ಬಿಟ್ಟಿದೆ. ಬಾರಿ ನಮ್ ತೇರಿಗೆ ಹೋಗೋಣ ಬಳ್ಳಾರಿ ಅಂತ. ಜಾತ್ರೆ ಅಂದ್ರೆ ಅಲ್ಲಿ ತೇರುಗಳದ್ದೇ ಕಲರವ. ತೇರನ್ನ ಎಳೆದು ದೇವರ ಕೃಪೆಗೆ ಪಾತ್ರರಾಗಬೇಕು. ತೇರಿನ ಮೇಲೆ ಬಾಳೆಹಣ್ಣನ್ನ ಎಸಿಬೇಕು. ತೇರಲ್ಲಿರೋ ದೇವರನ್ನ ನೋಡಿ ಧನ್ಯರಾಗಬೇಕು ಅಂತ ಎಲ್ಲರೂ ಜಾತ್ರೆಗೆ ಹೋಗ್ತಾರೆ. ಜಾತ್ರೆಗಳಲ್ಲಿ ತೇರಿಗೆ ಒಂದು ವಿಶೇಷ ಪ್ರಾಧಾನ್ಯತೆ ಇರುತ್ತೆ. ಆದರೆ ಅಂತ ತೇರು ಈಗ 2 ಬಲಿ ಪಡೆದು ಹಲವರನ್ನ ಆಸ್ಪತ್ರೆ ಪಾಲು ಮಾಡಿದೆ. ನೋಡ್ತಿದ್ದಂತೆ ಉರುಳಿ ಬಿತ್ತು ಬೃಹತ್ ತೇರು. 150 ಅಡಿ ತೇರು ನೋಡಲು ಬಂದವರಿಗೆ ಯಮನಾಯ್ತು. ಪ್ರತಿಷ್ಠೆಗಾಗಿ ಕಟ್ಟಿದ ತೇರು ಜನರನ್ನೇ ಬಲಿ ಪಡೆದಿದ್ದೇಗೆ. ಎಲ್ಲ ಜಾತ್ರೆಗಳಲ್ಲೂ 1 ಅಥವಾ 2 ತೇರುಗಳನ್ನ ನೋಡಿರ್ತೀರಾ. ಜಾತ್ರೆಗಳ ಸಮಯದಲ್ಲಿ ಒಂದೇ ತೇರನ್ನ ಎಳೆಯೋದನ್ನ ನೋಡಿರ್ತೀರಾ. ಆದ್ರೆ ಇಲ್ಲಿ 5-6 ತೇರುಗಳು ಬರುತ್ತೆ. ತೇರುಗಳನ್ನ ಕಟ್ಟೋದನ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತೇರುಗಳನ್ನ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಒಂದಕ್ಕಿಂತ ಒಂದು ಎತ್ತರವಾಗಿರುತ್ತೆ. ಒಂದು 100 ಅಡಿ ಇದ್ರೆ ಮತ್ತೊಂದು 150 ಅಡಿ, ಮಗದೊಂದು 200 ಅಡಿ. ಹೀಗೆ ಒಂದಕ್ಕಿಂತ ಒಂದು ಎತ್ತರದ ತೇರುಗಳನ್ನ ಇಲ್ಲಿ ಕಾಣಬಹುದು. ಎಸ್, ನಾವು ಹೇಳ್ತಾಗಿರೋದು ಬೆಂಗಳೂರಿಗೆ ಹೊಂದಿಕೊಂಡಿರೋ ಹುಸ್ಕೂರು ಜಾತ್ರೆ ಬಗ್ಗೆ. ಇಲ್ಲಿ ತೇರುಗಳನ್ನ ಕುರ್ಜುಗಳು ಅಂತ ಕರೀತಾರೆ. ಈ ಜಾತ್ರೆಯ ವಿಶೇಷವೇ ಕುರ್ಜುಗಳು. ಇಷ್ಟೊಂದು ದೊಡ್ಡ ತೇರುಗಳನ್ನ ರಾಜ್ಯದ ಬೇರೆ ಎಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ದೇವರನ್ನ ಹೊತ್ತು ಮೆರೆಸಲು ತೇರುಗಳನ್ನ ಕಟ್ಟಿದ್ರೆ ಇಲ್ಲಿ ಮಾತ್ರ ಪ್ರತಿಷ್ಠೆಗಾಗಿ ಕುರ್ಜುಗಳನ್ನ ಕಟ್ತಾರೆ. ಹುಸ್ಕೂರು ಸುತ್ತಮುತ್ತಲ ಊರುಗಳು ಈ ಕುರ್ಜುಗಳನ್ನ ಕಟ್ಟಿ ಜಾತ್ರೆ ನಡೆಯೋ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾರೆ. ಒಂದು ಊರಿಗಿಂತ ಮತ್ತೊಂದು ಊರು ತಮ್ಮದೇ ಎತ್ತರ ಆಗಿರಬೇಕು ಅನ್ನೋ ಜಿದ್ದಿಗೆ ಬಿದ್ದು ಇವನ್ನ ಕಟ್ಟೋದ್ರಿಂದ ಇವು ಒಂದಕ್ಕಿಂತ ಒಂದು ಅತಿ ಎತ್ತರವಾಗಿ ಇರುತ್ತೆ. ನೀವೇ ನೋಡಿ ಎಷ್ಟೊಂದು ಉದ್ದಾಗಿವೆ ಈ ತೇರುಗಳು ಅಂತ. ಸಾಮಾನ್ಯವಾಗಿ ಎಲ್ಲೂ ಸಹ ದೇವರನ್ನ ಹೊರುವ ತೇರುಗಳು ಇಷ್ಟೊಂದು ಉದ್ದಾಗಿರಲ್ಲ. ಆದ್ರೆ ಇಲ್ಲಿ ಮಾತ್ರ ಎಲ್ಲಾ ತೇರು 200 ಅಡಿಗಿಂತ ಹೆಚ್ಚು ಉದ್ದಾಗಿವೆ. ಅಷ್ಟೊಂದು ಉದ್ದಕ್ಕೆ ಅದನ್ನ ಹೇಗೆ ಕಟ್ಟಿದ್ರು ಅಂತ ಯೋಚನೆ ಮಾಡುವಷ್ಟು ಎತ್ತರಕ್ಕೆ ಈ ತೇರುಗಳನ್ನ ಕಟ್ಟಲಾಗಿದೆ. ಸರ್ಜಾಪುರ, ಆನೇಕಲ್ ಭಾಗದ ಗ್ರಾಮಗಳು ಈ ತೇರುಗಳನ್ನ ಕಟ್ಟಿ ಜಾತ್ರೆಗೆ ಎಳೆದುಕೊಂಡು ಬರೋ ಸಂಪ್ರದಾಯ ಆಗಿದ್ದು ಈಗ ಆ ಸಂಭ್ರಮದಲ್ಲೇ ಭಾರಿ ಅವಘಡ ನಡೆದು ಹೋಗಿದೆ. ನೋಡಿ ನೋಡಿ ಹೇಗೆ ಬೀಳ್ತಾಗಿದೆ. ಅಷ್ಟೊಂದು ಎತ್ತರದ ತೇರು ಹೇಗೆ ವಾಲ್ಕೊಂಡು ಬೀಳ್ತಾಗಿದೆ ನೋಡಿ. ಸ್ವಲ್ಪ ವಾಲುತ್ತಲೇ ಸೀದಾ ಕೆಳಗಿದ್ದ ಜನರ ಮೇಲೆ ಬಿದ್ದಿದೆ. ಕೆಲವರು ತಪ್ಪಿಸಿಕೊಂಡು ಓಡಿದ್ರೆ ಇನ್ನು ಕೆಲವರು ಕೆಳಗಡೆ ಸಿಲುಕಿ ವಿಲವಿಲ ಅಂತ ಒದ್ದಾಡಿದ್ದಾರೆ.
ಸದ್ಯ ಈ ಘಟನೆಯಲ್ಲಿ 2 ಸಾವನ್ನಪ್ಪಿದ್ರೆ 4 ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಇನ್ನು ಇಲ್ಲಿ ತೇರು ಬಿದ್ದು ಪ್ರಾಣ ಕಳೆದುಕೊಂಡವರದ್ದು ಕರುಣಾಜನಕ ಕಥೆ. ಒಬ್ಬ ಈಗಷ್ಟೇ ಇಂಜಿನಿಯರಿಂಗ್ ಮುಗಿಸಿ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಜಾತ್ರೆಗೆ ಬಂದಿದ್ದ. ವೈಟ್ ಫೀಲ್ಡ್ ಬಳಿಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಟ್ರೈನಿಯಾಗಿ ಕೆಲಸ ಮಾಡ್ತಿದ್ದ. ಇನ್ನೊಂದು 6 ತಿಂಗಳು ಕಳೆದಿದ್ರೆ ಕೆಲಸ ಕನ್ಫರ್ಮ್ ಆಗ್ತಿತ್ತು. ಆದ್ರೆ ಇದೀಗ ಜಾತ್ರೆಗೆ ಬಂದು ಪ್ರಾಣ ಕಳೆದುಕೊಂಡಿದ್ದಾನೆ. ಮೃತ ಲೋಹಿತ್ ತನ್ನ ಕುಟುಂಬಕ್ಕೆ ಆಧಾರವಾಗಿದ್ದ. ಕುಟುಂಬ ಮತ್ತು ತಂಗಿ ವಿದ್ಯಾಭ್ಯಾಸಕ್ಕೆ ಹಣ ನೀಡುತ್ತಿದ್ದ. ಆದ್ರೆ ಈಗ ಜೀವನಕ್ಕೆ ಆಧಾರವಾಗಿದ್ದ ಮಗ ಹೆಣವಾಗಿದ್ದಾನೆ. ಇದೇ ಅವಘಡದಲ್ಲಿ ಬಲಿಯಾದ ಮತ್ತೊಬ್ಬರು ಜ್ಯೋತಿ, 14 ವರ್ಷದ ಬಾಲಕಿ ಈಕೆ. ಜಾತ್ರೆಗಳಲ್ಲಿ ಗೊಂಬೆಗಳ ವ್ಯಾಪಾರ ಮಾಡ್ತಾ ಇದ್ದಂತಹ ಹುಡುಗಿ. ಕೆಂಗೇರಿಯಿಂದ ಗೊಂಬೆಗಳ ಮಾರಾಟ ಮಾಡಲು ಜಾತ್ರೆಗೆ ಬಂದಿದ್ರು. ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಂತ ಜಾತ್ರೆಗೆ ಕರೆದುಕೊಂಡು ಬಂದಿದ್ರು. ಆದ್ರೆ ಅಂತ ಹುಡುಗಿ ಈಗ ತೇರು ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾಳೆ. ಅವರ ಪೋಷಕರು ಈಗ ಕಣ್ಣೀರು ಹಾಕ್ತಾಗಿದ್ದಾರೆ. ಮತ್ತೊಂದ್ ಕಡೆ ತೇರು ಕಟ್ಟೋಕೆ ಮುನ್ನ ಕೆಲವು ಹುಡುಗರು ಹುಚ್ಚಾಟ ಆಡಿದ್ರು. ಅಷ್ಟೊಂದು ಎತ್ತರದ ತೇರಿನ ಮೇಲೆ ಹತ್ತಿ RCB ಅದು ಇದು ಅಂತ ಹುಚ್ಚಾಟ ಮೆರೆದಾಡಿದ್ರು. ದೇವರ ಬಾವುಟದ ಬದಲು RCB ಬಾವುಟ ಹಾರಿಸಿದ್ರು. ಇದು ಕೆಲವರ ಕೆಂಗಣ್ಣಿಗೂ ಗುರಿಯಾಗಿತ್ತು. ದೇವರ ವಿಚಾರದಲ್ಲಿ ಹುಡುಗಾಟ ಆಡ್ತಾಗಿದ್ದಾರೆ ಅಂತ ಮಾತನಾಡ್ಕೊಂಡಿದ್ರು. ಈಗ ಅವಘಡಕ್ಕೆ ಇದು ಒಂದು ಕಾರಣ ಇರಬಹುದು ಅಂತ ಲೆಕ್ಕಾಚಾರ ಮಾಡ್ತಾಗಿದ್ದಾರೆ.